ಓಕೆ, ಇವಾಗ ನಾವು ಹತ್ರ ಬರ್ತಾ ಇದ್ದೀವಿ, ರಥೋತ್ಸವದ ಹತ್ರ ನೋಡ್ಬೋದು. ನಮ್ಮ ವಿಶಾಂತ್ ಅವ್ರು ಸಿಕ್ಕಿದ್ದಾರೆ. ತುಮಾರ ಚಾನಲ್ ಟ ನಾಮ್ ಕ್ಯಾ ಹೇ? ಇವರು ನಮ್ಮ ಲೆಕ್ಚರರು ದೇವೇಂದ್ರ ಸರ್ ಅಂತ, ಅವರು ಸಮೇತ ಸಿಕ್ಕಿದ್ರು. ನಮಸ್ಕಾರ. ನಮ್ಮ ದೊಡ್ಡವನವ್ರು ಬಂದರು, ಹಂಡೆ ದಿವೀನ್ರು ಬಂದರು. ದಾರಿ ಮಧ್ಯದಲ್ಲಿ ಮಜ್ಜಿಗೆ ಸಮೇತ ಕೊಡ್ತಾ ಇದ್ರು, ಕುಡಿದ್ವಿ. ಯಾರಿದ್ದಾರೆ ನೋಡಿ, ನಮ್ಮ ರತನ್ ಬ್ರೋ ಸಿಕ್ಕಿದ್ರು, ಇನ್ನೊಬ್ರು ಲಾಡರು. ಹಾಯ್, ಆರಾಮ? ನಾವು ಆರಾಮು. ಡೈರಿ ಮಿಲ್ಕ್ ಕೊಡ್ತಾ ಇದ್ದಾರೆ, ಅದನ್ನ ಇಸ್ಕೊಳ್ಳೋಕ್ಕೆ ಒಂದು ಡ್ರಾಮಾ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ರತನ್ ಬ್ರೋ, ಇವತ್ತು ಹೋಯ್ತೀವ ಊಟಕ್ಕೆ? ಕ್ಯೂ ಸಿಸ್ಟಮ್ ನೋಡಿ. ನೋಡಿದ್ವಿ, ಏನು ಮಾಡೋದು, ನಮ್ಮ ವಿಡಿಯೋ ಮಾಡಿ ಸ್ಪಾನ್ಸರ್ ಮಾಡಬೇಕು. ಎಷ್ಟು ಸಿಂಪಲ್ ನೋಡಿ, ಎಷ್ಟು ಸಿಂಪಲ್ ನೋಡಿ. ಒಂದೇ ಒಂಚೂರು ಚಿನ್ನ ಹಾಕೊಂಡಿಲ್ಲ. ಚಿನ್ನದ ಅಂಗಡಿ ಓನರ್ ಅಂತ ಇವರು. ಚಿನ್ನದ ಅಂಗಡಿಯವರೇ ಚಿನ್ನ, ಬೇಕ್ರಿ ಅವರೇ ಸ್ವೀಟ್ಸ್ ತಿಂದ್ರೆ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಇವತ್ತು ಕುಶಾಲನಗರ ರಥೋತ್ಸವ ಇದೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಲೈಟಿಂಗ್ಸ್ ಎಲ್ಲ, ಅದ್ರ ಕಂಟಿನ್ಯೂಷನ್ ವಿಡಿಯೋನೇ ಇದಾಗಿರುತ್ತೆ. ಇವತ್ತು ನಾವೇನು ಮಾಡ್ತೀವಿ ಅಂದರೆ ರಥೋತ್ಸವ ನೋಡ್ಕೊಂಡು ಅದಾದಮೇಲೆ ಜಾತ್ರೆಗೆಲ್ಲ ಹೋಗಿ ಲಾಡ್ ಮಾಡ್ಕೊಂಡು ಬರ್ತೀವಿ. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ ಒಟ್ಟಿಗೆ ಹೋಗೋಣ. ಇವತ್ತು ನಾವು ಆಂಜನೇಯ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿಂದ ರಥ ಬೀದಿಗೆ ಹೋಗಬೇಕು. ಅಷ್ಟು ರಶ್ ಇಲ್ಲ ಆ್ಯಕ್ಚುಲಿ. 12 ಗಂಟೆಗೂ 12 ಕಾಲಕ್ಕೇನೋ ತೇರಿರೋದು. ನಮ್ಮ ಆಟೋಶವ್ರು ಸಿಕ್ಕಿದ್ದಾರೆ, ನೋಡ್ಬೋದು. ರಥ ಬೀದಿಲಿ ನೋಡ್ಬೋದು, ಚಿಕ್ಕದಾಗಿ ಅಂಗಡಿಗಳೆಲ್ಲ ಹಾಕ್ಕೊಂಡಿದ್ದಾರೆ. ಮಕ್ಕಳು ಬಂತು ಅಂದರೆ ಹಬ್ಬ ಅವ್ರಿಗೆ. ಮೀಡಿಯಲ್ಲಿ ಅಂತ ಸಿಗುವುದಿಲ್ಲ ಆಯಿತಾ, ಬರೀ ಆಟ ಸಾಮಾನು ತೊಗೊಂಡು ನಾವೆಂತ ಮಾಡೋದು. ಎಲ್ಲ ಅಂಗಡಿ ಮುಂದೆ ಇರ್ತೀವಿ, ರಂಗೋಲಿ ಹಾಕಿದ್ದಾರೆ ಆಯಿತಾ, ಸಾಕಾತ ಕಾಣುತ್ತೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ ಕೊಡಿಸ್ತಿದ್ರಲ್ಲ ಈ ಐಸ್ ಕ್ರೀಮು. ಆವಾಗ ಎಷ್ಟು 5 ರೂಪಾಯಿ ಏನೋ ಇತ್ತು. 5 ರೂಪಾಯಿ ಎಷ್ಟು ಕೊಡೋಂಗೆ ಗೊತ್ತಾ? ಇವಾಗೆಲ್ಲ 10 ರೂಪಾಯಿ ಏನೋ ಇರಬೇಕು. ಹಳೆ ನೆನಪುಗಳು. ಬನ್ನಿ ಹೋಗುವ. ರಸ್ತೆ ಮಧ್ಯದಲ್ಲಿ ಮಜ್ಜಿಗೆ ಸಮೇತ ಕೊಡ್ತಾ ಇದ್ದಾರೆ, ನೋಡ್ಬೋದು ನೀವು. ಸ್ವಲ್ಪ ಸಾಕು. ಚೆನ್ನಾಗಿದೆ ಅಲ್ವಾ? ದಾರಿ ಮಧ್ಯದಲ್ಲಿ ಮಜ್ಜಿಗೆ ಸಮೇತ ಕೊಡ್ತಾ ಇದ್ರು, ಕುಡಿದ್ವಿ. ನೀವೆಲ್ಲ ನೋಡಿರ್ಬೋದು. ಆಲ್ಮೋಸ್ಟ್ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ನೋಡಿ. ಅಂದರೆ ದೇವ್ರ ಭಕ್ತಿ ಜಾಸ್ತಿ ಇರೋರು ಅಲ್ಲಲ್ಲೇ ಈ ರೀತಿ ಕೊಡ್ತಾರೆ. ರಂಗೋಲಿ ನೋಡಿ ಗೈಸ್, ಎಷ್ಟು ಸಾಕಾತ ಹಾಕಿದ್ದಾರೆ ಅಂತ. ಸಾಕಾತ ಹಾಕಿದ್ದಾರೆ ರಂಗೋಲಿನ. ಅದ್ರ ಮೇಲೆ ನಡೆಯೋಕ್ಕೆ ಮನ್ಸು ಬರ್ತಾ ಇಲ್ಲ ಆಯಿತಾ, ಸಾಕಾತ ಇದೆ. ಓಕೆ, ಇವಾಗ ನಾವು ಹತ್ರ ಬರ್ತಾ ಇದ್ದೀವಿ, ರಥೋತ್ಸವದ ಹತ್ರ. ರಥ ಎಳಿಬೇಕಾದ್ರೆ ಒಳ್ಳೆ ಸೈಟ್ ಆಗುತ್ತೆ ಆಯಿತಾ. ಇಲ್ಲಿ ಟಾಯ್ ಹೊಡಿತಾರಲ್ಲ ರಥ ಬರಬೇಕಾದ್ರೆ, ಆ ಟಾಯ್ದು ಚೂರೆಲ್ಲ ನಮ್ಮ ಕಾಲಿಗೆ ಚುಚ್ಚುತ್ತೆ, ಅದೇ ಒಂಥರ ಬೇಜಾರಷ್ಟೇ. ಅದು ಬಿಟ್ಟರೆ ಏನು ಪರವಾಗಿಲ್ಲ, ಆರಾಮ್ಸೆ ಇಳಿಬೋದು. ಬನ್ನಿ ಇವಾಗ ರಥೋತ್ಸವದ ಹತ್ರ ಹೋಗೋಣ. ನಮ್ಮ ಊರಿನ ರಥನ ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಹತ್ರ ಬಂದೆ ಆಯಿತಾ. ನೋಡ್ಬೋದು, ನಮ್ಮ ವಿಶಾಂತ್ ಅವ್ರು ಸಿಕ್ಕಿದ್ದಾರೆ. ಹಾಯ್ ಹಾಯ್. ಗಾಡಿಯಲ್ಲಿ ಪಾರ್ಕ್ ಮಾಡಿದೆ? ಕಾರಲ್ಲಿ ಬಂದ್ರಾ? ಓ, ನೀನು ಒಟ್ಟಿಗೆ ಬಂದ? ನಾವು ಅಲ್ಲಿ ನಿಲ್ಸಿದ್ವಿ ಅನುಗ್ರಹ ಹಿಂದೆ, ಅಲ್ಲಿ ಪಾರ್ಕ್ ಮಾಡಿ ಆರಾಮ್ಸೆ ಲಾಡ್ ಮಾಡ್ಕೊಂಡು ಬಂದ್ವಿ. ನಾವು ಫೋನ್ ಮಾಡ್ದೆ ಪಾರ್ಕಿಂಗ್ ಇಲ್ಲ ಕಣ ಅಂತ, ಅದಕ್ಕೆ ಅಲ್ಲಿ ನಿಲ್ಸ್ಬಿಟ್ಟೆ. ಅಲ್ಲಿ ನಿಲ್ಸ ಆರಾಮ್ಸೆ ಬಂದೆ. ಮೇಲೆ ನಿಲ್ಸಿದ್ರೆ ಹೆಂಗಿದ್ರು ಹಿಂದೆ ಹೋಗೋದಲ್ವಾ, ಹತ್ರ ಆಯ್ತದೆ ಅಂತ ಅಲ್ಲಿ ನಿಲ್ಸಿದೆ ಗಾಡಿನ. ಈ ಮನುಷ್ಯಂದು ಏನಾಗ್ಬಿಟ್ಟಿದೆ ಅಂದರೆ ಕಾಲೇಜ್ ರಜಾ ಕೊಟ್ಟಿಲ್ಲ, ರಜಾ ಹಾಕ್ಬಿಟ್ಟು ಬಂದಿದ್ದಾರೆ. HOD ಏನೋ ಫೋನ್ ಮಾಡಿ ಉಗಿತಾ ಇದ್ದಾರೆ. ಅಯ್ಯೋ ದೇವರೇ, ಒಂದಲ್ಲ ಎರಡಲ್ಲ ರಾಮಾಯಣಗಳು. ನಮ್ಮ ಇಶಾಂತ್ ಅವ್ರ ಸಮೇತ ಸಿಕ್ಕಿದ್ರು, ಹಂಗೆ ಮಾತಾಡಿಸ್ಕೊಂಡೆ ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಹತ್ರ ಬಂದ್ವಿ ಆಯಿತಾ. ಓಕೆ ಗೈಸ್, ಇವಾಗ ನಾವು ಕುಶಾಲನಗರ ರಥೋತ್ಸವದಲ್ಲಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ಜನ ಮುಂದೆ ಹೋದರು, ನಾನು ಹಿಂಗೆ ಲಾಡ್ ಮಾಡ್ಕೊಂಡು ಬರ್ತಾಯಿದ್ದೆ. ನೋಡ್ಬೋದು ರಥ ಅಲ್ಲಿದೆ. ಆ್ಯಕ್ಚುಲಿ ಎಳ್ದಿಲ್ಲ, ಇನ್ನೊಂದು 10 ನಿಮಿಷ ಬಿಟ್ಟು ಎಳಿತಾರೆ. ಅದನ್ನೂ ಸಮೇತ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇವಾಗ ಬನ್ನಿ ಹೋಗೋಣ ಮುಂದೆ. ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ನಮ್ಮ ರತನ್ ಬ್ರೋ ಸಿಕ್ಕಿದ್ರು, ಇನ್ನೊಬ್ರು ಲಾಡರು. ಹಾಯ್, ಆರಾಮ? ನಾವು ಆರಾಮು, ನೀವು? ನೋಡಿ, ಇವ್ರದ್ದು ಹೆಸರು ಕವನ್ ಗೌಡ ಅಂತ. ಇವರು ವ್ಲಾಗ್ಗಳೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರ ಐಡಿ ಮೆನ್ಷನ್ ಮಾಡಿರ್ತೀನಿ, ಸಬ್ಸ್ಕ್ರೈಬ್ ಆಗಿ. ಓಕೆ. ಹಂಗೆ ಇವರು ಸಮೇತ ಲಾಡರೇ, ಹಂಗೆ ಇನ್ಸ್ಟಾದಲ್ಲಿ ಕಾಮಿಡಿ ಕಂಟೆಂಟ್ ಮಾಡ್ತಾರೆ, ಇವ್ರನ್ನೂ ಸಮೇತ ಫಾಲೋ ಮಾಡಿ. ಬನ್ನಿ ಇವಾಗ ಕೊಲೆ ಮಾಡ್ಬಿಟ್ಟು ಲಾಡ್ ಮಾಡೋಣ. ಬನ್ನಿ ಮುಂದೆ ಹೋಗೋಣ. ಹಾಂ, ಬನ್ನಿ ಮುಂದೆ ಹೋಗೋಣ.
ರತನ್ ಬ್ರೋ ಸಬ್ಸ್ಕ್ರೈಬರ್ ನೋಡ್ಬೋದು. ಪಾಪ ಸಿಕ್ಕಿ ಮಾತಾಡ್ಸಿದ್ರು ರತನ್ ಬ್ರೋನ. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಮ್ಯಾಚ್ ಎಲ್ಲ ಮುಗೀತಾ? ಆರಾಮು. ಇವರು ನಮ್ಮ ಲೆಕ್ಚರರು ದೇವೇಂದ್ರ ಸರ್ ಅಂತ, ಅವರು ಸಮೇತ ಸಿಕ್ಕಿದ್ರು. ಹಂಗೆ ಮಾತಾಡಿಸಿ ಖುಷಿ ಆಯಿತು. ಎಲ್ಲಿ ನೋಡಿದ್ರು ಲಾಟ್ ಸ್ಪೋರ್ಟ್ ಆಟ. ಈ ಟಿಬೇಟು ಸಮೇತ ಲಾಟ್ ಮಾಡ್ತಾ ಇದ್ದಾರೆ. ರತನ್ ಬ್ರೋ ಲಾಡರ್ಸ್ ಸಂತೆ ಆಗ್ಬಿಟ್ಟಿದೆ ಇದು. तुम्हारा चैनल का नाम क्या है? बोलो. ಅಂತಾನೆ ಹೇಳ್ಬೋದು ನೋಡಿ. ಎಲ್ಲೆಲ್ಲೂ ಲಾಟಾಡ್ಕೊಳ್ಳೆ, ಎಲ್ಲೆಲ್ಲೂ ಲಾಟಾಡ್ಕೊಳ್ಳೆ. ನಾವು ಲಾಟ್ ಮಾಡ್ತಿದ್ದೀವಲ್ಲ, ಬನ್ನಿ ಮುಂದೆ ಹೋಗೋಣ. ರತನ್ ಬ್ರೋಗೆ ಸಬ್ಸ್ಕ್ರೈಬರ್ಸ್ ಮೇಲೆ ಸಬ್ಸ್ಕ್ರೈಬರ್ಸ್ ಸಿಗ್ತಾ ಇದ್ದಾರೆ. ಫುಲ್ ಖುಷಿ. ನಮ್ಮ ಹಳೆಯ ಸ್ನೇಹಿತರು ಅಮಿತ್ ಅವ್ರ ಸಮೇತ ಸಿಕ್ಕಿದ್ದಾರೆ, ನೋಡ್ಬೋದು. ಸಿಕ್ಕ ಆಲ್ಮೋಸ್ಟ್ 2 ವರ್ಷ ಆಯ್ತಾ ಅಮಿತ್ ಸಿಕ್ಕಿ? ನಾನೇ ಸಿಕ್ಕ ಒಂದು 2 ವರ್ಷ ಆಯ್ತು, 2-3 ವರ್ಷ ಆಯ್ತಾ ಬಂತು. ಬ್ರೋ ಇದು ಭೇದ ಭಾವ ನಮ್ಮ ಚಾನಲಲ್ಲೂ ಬರಬೇಕು. ನೀವು ಚಿನ್ನದಂಗಡಿ ಮಾಲೀಕರು ಏನಾದರೂ ಸ್ಪಾನ್ಸರ್ ಮಾಡಬೇಕು. ಎಷ್ಟು ಸಿಂಪಲ್ ನೋಡಿ, ಎಷ್ಟು ಸಿಂಪಲ್ ನೋಡಿ. ಒಂಚೂರು ಚಿನ್ನ ಹಾಕೊಂಡಿಲ್ಲ. ಚಿನ್ನದಂಗಡಿ ಓನರ್ ಅಂತ ಇವರು. ಚಿನ್ನದಂಗಡಿಯವರೇ ಚಿನ್ನ, ಬೇಕರಿಯವರೇ ಸ್ವೀಟ್ಸ್ ತಿಂದರೆ. ಓಹ್ ಪಾಯಿಂಟ್ ನೋಡಿ. ಡೈರಿ ಮಿಲ್ಕ್ ಕೊಡ್ತಾ ಇದ್ದಾರೆ. ಅದನ್ನ ಇಸ್ಕೊಳ್ಳೋಕ್ಕೆ ಒಂದು ಡ್ರಾಮಾ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ನಾವಿದು 3ನೇ ಸತಿ ಇಸ್ಕೊತಾ ಇರೋದು. ಇಲ್ಲಪ್ಪ, ನಾವು 1ನೇ ಸತಿನೇ. ಸಾರಿ ಬಿಡಿ. ಡೈರಿ ಮಿಲ್ಕ್ ಕೊಡ್ತಾ ಇದ್ದಾರೆ, ಇಸ್ಕೊಂಬಿಡಿ. ಓಹ್ ಇಲ್ಲಿ ನೋಡಿ, ಇಲ್ಲಿ ಕೊಡ್ತಾ ಇಲ್ಲ, ಕೊಡಬೇಕು ಬೇಗ. ಡೈರಿ ಮಿಲ್ಕ್ ಬಾಕ್ಸಲ್ಲಿ ಮೆಲೋಡಿ ಹಾಕೊಂಡು ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡ್ಬೋದು ಕಾಯಿ ಎಲ್ಲ ಹೊಡಿತಾರೆ. ಅಂದರೆ ಕೆಲವೊಬ್ರದ್ದು ಹರಕೆ ಇರುತ್ತೆ ಅಂತ, ಇನ್ನೂ ಕೆಲವೊಬ್ರು ಒಳ್ಳೇದಾಗಲಿ ಅಂತ ಹೊಡಿತಾರೆ. ಆ ರೀತಿ ಎಲ್ಲ ಹೊಡಿತಾರೆ, ನೋಡ್ಬೋದು. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸತಿ ಜನ ಸಮೇತ ಜಾಸ್ತಿ ಇದೆ ಆಯ್ತಾ. ಲಾಸ್ಟ್ ಟೈಮು ಬಂದಿದ್ವಿ, ಬಟ್ ಜನ ಅಷ್ಟು ಇರಲಿಲ್ಲ. ಬಟ್ ಈ ಟೈಮು ಹೆವಿ ಜನ ಇದ್ದಾರೆ, ಹೆವಿ ಕ್ರೌಡ್ ಇದೆ. ಎಲ್ಲ ಐಫೋನ್. ಬ್ರೋ ಲಾಡರಾ ಲಾಡ್ ಮಾಡ್ತಿದ್ದೀರಾ? ಏನೋ ಲಾಡರೇ ಬಾಯಿ ಬಿಡ್ತಾ ಇಲ್ಲ. ಆದರೆ ಹಿಂದೆ ಇರೋನು ಹೇಳ್ತಾ ಇದ್ದಾನೆ ನೋಡಿ ಲಾಡರ್ ಅಂತ, ಆದರೆ ಅವ್ನು ಬಾಯಿ ಬಿಡ್ತಾ ಇಲ್ಲ. ಕ್ರೌಡು ಸಮೇತ ಜಾಸ್ತಿ ಐತೆ ಇದೆ. ಹಂಗಾಗಿ ವಿಡಿಯೋದಲ್ಲಿ ವಾಯ್ಸ್ ಹೆಂಗೆ ಬರ್ತದೆ ಅಂತ ಗೊತ್ತಿಲ್ಲ ಸರಿಯಾಗಿ. ವಾಯ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ರತನ್ ಬ್ರೋ ಅಂತೂ ಕಂಟೆಂಟ್ ಮೇಲೆ ಕಂಟೆಂಟ್ ಹೊಡಿತವ್ರೆ. ಹಾಯ್ 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 ಸಬ್ಸ್ಕ್ರೈಬರು ಸಿಕ್ಕಿದ್ರು, ಬಹಳ ಖುಷಿ ಆಯಿತು. ಕವನ್ ಗೌಡ ಅವ್ರನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು. ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಇದು ನಮ್ಮ ಟೀಮ್ ಮಜಾಕಾಯ. ಈ ಟೀಮಿಗೂ ಒಳ್ಳೆ ಸಪೋರ್ಟ್ ಮಾಡಿ ಗೈಸ್. ಇವತ್ತು ಪ್ಲ್ಯಾನ್ ಏನಂದರೆ, ಒಂದು ಬಾಳೆಹಣ್ಣು ತೊಗೊಂಡು ನಮ್ಮ ರತನ್ ಬ್ರೋ ಅವ್ರ ಚಾನಲ್ ಹೆಸರನ್ನ ಬರ್ದು 10K ಫಾಲೋವರ್ಸ್ ಬೇಕು ಅಂತ ಎಸಿಯೋದು ತೇರ್ ಹತ್ರ. ಎಷ್ಟಾಯ್ತು ಬ್ರೋ? 10 ರೂಪಾಯಿ. ಪರವಾಗಿಲ್ಲ, ಕೊಡ್ಬೋದು. ಇವಾಗ ನಮ್ಮ ಚಾನಲ್ ಹೆಸರು ನಾನು ಬರೀತೀನಿ, ನಮ್ಮ ರತನ್ ಬ್ರೋ ಚಾನಲ್ ಹೆಸರು ರತನ್ ಬ್ರೋ ಬರೀತಾರೆ. ಇಬ್ಬರು ಸೇರಿ ಎಸಿಯೋದಷ್ಟೇ. ಮತ್ತು ಸಬ್ಸ್ಕ್ರೈಬ್ ಆಗಿ ಗೈಸ್, ಸ್ವಲ್ಪ ಸಪೋರ್ಟ್ ಮಾಡಿ. ನನಗೂ ಅಷ್ಟೇ, ನಮ್ಮ ರತನ್ ಬ್ರೋಗೂ ಅಷ್ಟೇ, ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ನಿಮ್ದು ನಮ್ಮ ಬರೀರಿ, ನಾನೇ ಬರೀಲ್ಲ. 1K ಫಾಲೋವರ್ಸ್ ಬೇಕು ತಗೊಂಡೋಡ ಅಂತ ಅಜ್ಜಿ. ನೋಡಿ ನಮ್ಮ 10K 1K ಯೂಟ್ಯೂಬ್ ಚಾನಲು ಸಬ್ಸ್ಕ್ರೈಬ್ ಆಗಿಬಿಡಿ ಗೈಸ್. ತಗೊಂಡೋಡ ಅಂತ ನಮ್ಮ ರತನ್ ಬ್ರೋ ಪ್ರಮೋಷನ್ ಕೊಡ್ತಾ ಇದ್ದಾರೆ ನಮಗೋಸ್ಕರ. ಏನಂತ ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬು ಇನ್ಸ್ಟಾ ಎರಡು ಒಂದೇ ಐಡಿ ನಮ್ಮದು. 1K ಫಾಲೋವರ್ಸ್ ಆಗಲಿ ಅಂತ ಹರಿಸ್ಕೊಂಡೆ ಬಾಳೆಹಣ್ಣು ಎಸಿತಾ ಇದ್ದೀನಿ ಡೈರೆಕ್ಟು. ಎಷ್ಟು ಹೆಚ್ಚಾಗ್ಬಿಟ್ಟು ಬಿತ್ತು. ಓಕೆ ಗೈಸ್, ಇವಾಗ ತೇರು ಎಳಿತಾ ಇದ್ದಾರೆ. ಸ್ವಲ್ಪ ಮುಂದೆ ಬಂತು, ನೀವು ನೋಡ್ಬೋದು. ಇಲ್ಲಿ ಬಂದಾಗ ನಾವು ಎಳಿತೀವಿ, ಇಲ್ಲಾಂದರೆ ವಿಡಿಯೋ ಮಾಡಿ ನೀಟಾಗಿ ತೋರಿಸ್ತೀವಿ ನಿಮಗೆ. ನೋಡ್ಬೋದು ತೇರು ಮುಂದೆ ಬರ್ತಿದೆ. ಫಸ್ಟು ಎತ್ತನ ಈ ರೀತಿ ಕಟ್ಕೊಂಡು ಹೋಗ್ತಾರೆ, ಅದರಿಂದ ತೇರು ಬರುತ್ತೆ. ವರ್ಷನೂ ಇದೇ ಪದ್ಧತಿ ಆಯಿತಾ.
ತೇರು ಹೋದ್ಮೇಲೆ ನೋಡಿ ಕಾಯಿ ಚೂರೆಲ್ಲ ಇರ್ತದೆ ಅಂತ ಪಂಚಾಯತಿ ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಎಷ್ಟು ಡಿಸಿಪ್ಲಿನ್ ಮ್ಯಾನರಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಏನಾದರೂ ಮಾತಾಡಬೇಕು ನಮ್ಮ ಚಾನಲ್ ಬಗ್ಗೆ ದಿವಿನ್ ಬ್ರೋ. ನೋಡಿ ಎಲ್ಲರೂ ಮಾತಾಡ್ತದ, ಎಲ್ಲರಿಗೂ ಟೈಮ್ ಕೊಡೋದು ಸ್ವಲ್ಪ ಮತ್ತೆ ಹೇಳ್ಬೇಕು. ಎಲ್ಲರೂ ಚೆನ್ನಾಗಿದ್ದೀರಾ? ಅವರೆಲ್ಲ ಚೆನ್ನಾಗಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಎಲ್ಲ ಮಾಡ್ತಾರೆ ಬಿಡಿ, ಎಲ್ಲ ಮಾಡ್ತಾ ಬರ್ತಿದಾರಲ್ಲ ಎಲ್ಲೆಲ್ಲೂ ಮಾಡಿ. ಎಲ್ಲ ಒಂಚೂರು ಫಿಲ್ಟರ್ ಹಾಕ್ಬಿಡಿ ಆಯ್ತಾ? ಫಿಲ್ಟ್ರು ಇವ್ರು ಫಿಲ್ಟರ್ ಹಾಕೋದೇ ಬೇಡ, ವೈಟ್ ಇದ್ದಾರೆ. ಅವ್ರಿಗೆ ಬೇಕಾದ್ರೆ ಸ್ವಲ್ಪ ಫಿಲ್ಟರ್ ಹಾಕುವ. ಒಂಚೂರು ಎರಡು ಮಾತಾಡಬೇಕು ನಮ್ಮ ಚಾನಲಲ್ಲಿ. ಅವ್ರಷ್ಟೇ, ಅವ್ರು ಸ್ವಲ್ಪ ಸೈಲೆಂಟು, ಇವ್ರು ಸ್ವಲ್ಪ ವೈಲೆಂಟು. ಕ್ಯೂ ಸಿಸ್ಟಮ್ ನೋಡಿ ಎಲ್ಲಿವರೆಗೆ ಇದೆ ಅಂತ. ನಮ್ಮದು ಲಾಗಿಂಗ್ ಇದೆ. ಓಕೆ ಗೈಸ್, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ರಥೋತ್ಸವ ಎಲ್ಲ ನೋಡ್ಕೊಂಡು ಊಟದ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಟೀಮು ಊಟ ಮಾಡಿಬಿಟ್ಟು ಮನೆ ಕಡೆ ಹೊರಡೋದಷ್ಟೇ. ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ನೋಡಿ, ನಮ್ಮ ಬೇಲೂರು ಬಾಣೆ ಎಪಿಸೋಡ್ ಎಲ್ಲ ನೋಡಿ ಇವಾಗ ಹೇಳ್ತಿದ್ರು ಅದ್ರ ಬಗ್ಗೆ. ನೋಡಿ ತುಂಬ ಖುಷಿ ಆಯ್ತು ಸರ್, ಹಿಂಗೆ ಸಪೋರ್ಟ್ ಮಾಡಿ ನಮಗೂ. ತಂದ್ರು ಇವತ್ತು ಹೋಯ್ತೀವಾ ಊಟಕ್ಕೆ? ಕ್ಯೂ ಸಿಸ್ಟಮ್ ನೋಡಿ. ನೋಡಿದ್ವಿ, ಏನು ಮಾಡೋದು, ನಮ್ಮನ್ನು ವಿಡಿಯೋ ಮಾಡಿ. ಅಯ್ಯೋ ದೇವ್ರೆ, ಹೆವಿ ಇದೆ. ಇವತ್ತು ಲೈನಲ್ಲಿ ಇದ್ರೆ ನಾಳೆ ಊಟ ಮಾಡ್ಬೋದಾ ಅಂತ ಅಷ್ಟು ಕ್ಯೂ ಉಂಟು ಇಲ್ಲಿ. ಮೆಲ್ಲ 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 ಹೋಯ್ತಾ ಇದೆ ಅಲ್ಲಾದ್ರೆ. ಹಾಂ, ಮೂವಿಂಗ್ ಇದ್ರೆ ಪರವಾಗಿಲ್ಲ. ನಾವು ಬೇಗ ಬಂದು ಊಟ ಮಾಡಿದಾಗ ಒಳ್ಳೆದೈತೆ. ಯಾಕೆ ಇವರಿಬ್ರು ಕಿಲಾಡಿಗಳು ಬೇಟ್ ಬಂದು ಊಟ ಮಾಡ್ಕೊಂಡ್ರು, ಬಟ್ ನಾವು ಇವರಿಬ್ರು ವೆಯ್ಟ್ ಮಾಡ್ಕೊಂಡು ನಾವು ಅಲ್ಲೇ ಸ್ಟಕ್ಕು. ನುಗ್ಬೋದಾಗಿತ್ತು, ಆದರೆ ಅಲ್ಲಿ ನುಗ್ಗಿದ್ರೆ ಸರಿ ಬೈತಾರೆ ನಮಗೆ. ಅದಕ್ಕೆ ಲೈನಲ್ಲಿ ಬಂದನೇ ವಾಸಿ. ಬನ್ನಿ, ಅಲ್ಲಿ ಏನಾದರೂ ಬೈದಿ ನಮ್ಮ ಮರ್ಯಾದೆ ಹಾಳಾಗೋಕ್ಕಿಂತ ಬೆಸ್ಟು ಲೈನಲ್ಲಿ ಬಂದರೆ. ಏನು ಹೇಳ್ತೀರಾ? ಹಿಂದೆನೂ ಕಾಣಿಸ್ತದೆ, ಮುಂದೆನೂ ಕಾಣಿಸ್ತದ. ಹಾಂ, ಎರಡು ಕಡೆನೂ. ಅಂದರೆ ಇದು ಆನ್ ಆಫ್ ಬೇಕಾದ್ರೆ ಮಾಡ್ಕೊಳ್ಬೋದು ನಾವು. ನಾವು ನಿಜವಾಗ್ಲೂ ಈ ಕ್ಯೂ ಅಲ್ಲಿ ನಿಂತರೆ ಇವತ್ತು ಊಟ ಮಾಡ್ತೀವ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ, ಅಷ್ಟು ಕ್ಯೂ ಇದೆ. ಓಕೆ ಗೈಸ್, ಇವಾಗ ಲೈನಲ್ಲಿ ನಿಂತಿದ್ದೀವಿ, ಡಿಸಿಪ್ಲಿನ್ ಆಗಿ ಬಂದಿದ್ದೀವಿ. ಮಧ್ಯದಲ್ಲಿ ಎಲ್ಲೂ ನುಗ್ಗಿಲ್ಲ, ಕೊನೆಯಿಂದನೇ ನಿಂತಿದ್ದೀವಿ. ಯಾವಾಗ ಹೋಯ್ತೀವಿ ಗೊತ್ತಿಲ್ಲ ಊಟಕ್ಕೆ. ಶಾಮ್ಯಾನ ಇದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ, ಅಟ್ಲೀಸ್ಟು ಒಂದು ಸ್ವಲ್ಪ ನೆರಳಿರ್ತದಲ್ಲ, ಹೋಗ್ಬಿಡ್ಬೋದು. ಆವಾಗ ಅಂಥ ಬಿಸಿಲಲ್ಲಿ ತಲೆ ಎಲ್ಲ ಸುತ್ತ ಬಂದ್ಬಿಡ್ತದೆ. ಪವನ್ ಅಣ್ಣವರು ಫೈನಲಿ ಕ್ಯೂ ಎಲ್ಲ ಆಡಿ ಊಟ ಕೊಡಲ್ಲಿ ಬಂದ್ವಿ. ಇನ್ನು ತಿಂದ್ಬಿಟ್ಟು ಹೋಗ್ಬೇಕು. ಹೊಟ್ಟೆ ಅಂತೂ ಕಾದೋಗ್ಬಿಟ್ಟುಂಟು. ನೋಡ್ಬೋದು, ಫೈನಲ್ ಆಗಿ ರೀಚ್ ಆಗಿದ್ದೀವಿ. ಸ್ವಲ್ಪ ಸ್ವಲ್ಪಣ ಹಾಂ, ನಾನು ಆ್ಯಕ್ಚುಲಿ ಮೊಸರನ್ನ ತಿಂತಾ ಇಲ್ಲ, ಯಾಕಂದರೆ ಸ್ವಲ್ಪ ಶೀತ ಆಗಿದೆ, ಹಾಗಾಗಿ ಬೇಡ ಅಂತ. ಮೈಸೂರು ಪಾಟ್ ಆ್ಯಕ್ಚುಲಿ ಏನೇನು ಅಂತಂದರೆ ಬಾತು, ಮೊಸರನ್ನ ಮತ್ತು ಒಂದು ಮೈಸೂರು ಪಾಟ್ ಕೊಟ್ಟಿದ್ರು. ನಾನು ಮೈಸೂರು ಪಾತ್ ತಿಂದೆ, ಮೊಸರನ್ನ ಹಾಕ್ಸ್ಕೊಂಡಿಲ್ಲ.